JEE ಬರೆದೆ ಕರ್ನಾಟಕ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೋಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಹಾಗಾದರೆ ನೀವು ಕಾಮೆಡ್ಕೆ ಬಗ್ಗೆ ತಿಳ್ಕೊಳ್ಳೇಬೇಕು. ಬನ್ನಿ ಕಾಮೆಡ್ಕೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಾಮೆಡ್ಕೆ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ. ಎಲಿಜಿಬಿಲಿಟಿ, ಎಕ್ಸಾಮ್ ಪ್ಯಾಟರ್ನ್, ಫೀ, ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲನೂ ತಿಳಿಸ್ಕೊಡ್ತೀನಿ. ಕಾಮೆಡ್ಕೆ ಅಂದ್ರೆ ಏನಿಲ್ಲ, ಅದೊಂದು ಎಂಟ್ರೆನ್ಸ್ ಎಕ್ಸಾಮ್. ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಪ್ರೈವೇಟ್ ಕಾಲೇಜ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಆ ಎಕ್ಸಾಮ್ ಬರೆದು ನೀವು ಬೇಕಾದರೆ ಆ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ತೊಗೋಬೋದು. ಇದೊಂಥರ ಬೆಸ್ಟ್ ಆಲ್ಟರ್ನೇಟಿವ್ ಆಫ್ KCET ಅಂತಲೇ ಹೇಳ್ಬೋದು. ಇದ್ರದ್ದು ಎಲಿಜಿಬಿಲಿಟಿ ನೋಡಬೇಕಾ? ಎಲಿಜಿಬಿಲಿಟಿ ನೋಡೋದಾದರೆ 12th ಪಾಸ್ ಆಗಿರಲೇಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತೂ ಕಂಪಲ್ಸರಿ ಇರಲೇಬೇಕು. ಯಾಕಂದರೆ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ. ಮಿನಿಮಮ್ ಮಾರ್ಕ್ಸ್ 45% PU ಬೋರ್ಡ್ಸಲ್ಲಿರಬೇಕು. ಕ್ಯಾಟಗರಿ ಇರೋರಿಗೆ 40% ಆದರೆ. ಈಗ ಮೇಯ್ನಾಗಿ ಬರೋದಾದರೆ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತಂದರೆ, ಫಸ್ಟು ಅದೆಲ್ಲ ಕಾಮೆಡ್ಕೆ ಅಂದರೆ ಅದು ಆನ್ಲೈನ್ ಎಕ್ಸಾಮ್ ಪ್ಯಾಟ್ರನ್ ಆಗಿರುತ್ತೆ. ಆನ್ಲೈನ್ ಅದು ಡ್ಯೂರೇಷನ್ 3 hours ಇರುತ್ತೆ. ಟೋಟಲ್ 180 ಕ್ವಶನ್. ಸಬ್ಜೆಕ್ಟ್ಸ್ ಯಾವುದಿರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇರುತ್ತೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಯಾವುದೇ ರೀತಿ ಇರೋದಿಲ್ಲ, ಆದರೆ ನಡೆಯುತ್ತೆ. ನಿಮಗೆ ಅಪ್ಲಿಕೇಶನ್ ಫೀ ಬಂದು 1950 ಇರುತ್ತೆ. ಲಾಸ್ಟಲ್ಲಿ ಅಪ್ಲಿಕೇಶನ್ ಹಾಕಿ ಲಾಸ್ಟಲ್ಲಿ ಪೇ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ನ ಥ್ರೂ ಆನ್ಲೈನ್ ಮೋಡೇ ಪೇ ಮಾಡಬೇಕು. ನಾನು ನಿಮಗೆ ಕಾಮೆಡ್ಕೆ ಎಕ್ಸಾಮ್ ಯಾಕೆ ಬರೀಬೇಕು, ಅದ್ರ ಇಂಪಾರ್ಟೆನ್ಸ್ ಏನೋ ತಿಳಿಸ್ಕೊಡುತ್ತೆ. KCET ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ರೆ ಕರ್ನಾಟಕ ಸ್ಟೇಟಲ್ಲಿ ಕಾಲೇಜ್ ಜಾಯ್ನ್ ಆಗಬೇಕು ಅಂತಂದರೆ, ಅಕಸ್ಮಾತ್ KCET ನಿಮ್ಗೆ ಇಷ್ಟ ಬಂದಿದ್ದು ಕಾಲೇಜು, ಇಷ್ಟ ಇದ್ದಿದ್ದು ಕೋರ್ಸ್ ಸಿಕ್ಕಲಿಲ್ಲ ಅಂದರೆ ನೀವು ಕಾಮೆಡ್ಕೆ ಎಕ್ಸಾಮ್ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಹೆಚ್ಚು ಕಾಲೇಜ್ ಆಪ್ಷನ್ಸ್ ಇರುತ್ತೆ. ಆವ್ರೇಜ್ ಸ್ಟೂಡೆಂಟ್ಸ್ಗೂ ಒಳ್ಳೆ ಆಪರ್ಚುನಿಟಿ ಇದೆ. ಒಳ್ಳೆ ಕಾಲೇಜ್ ಸೇರ್ಕೊಳ್ಳೋ ಆಪರ್ಚುನಿಟಿ ಸಿಗುತ್ತೆ. ನೀವೇನಾದರೂ ಕಾಮೆಡ್ಕೆ ಎಕ್ಸಾಮ್ನ ಫುಲ್ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರ ಅಂತಂದರೆ, ನಾನು ಒಂದು ಸಜೆಷನ್ ಕೊಡೋದಾದರೆ NCERT ಮೇಲೆ ತುಂಬ ಫೋಕಸ್ ಮಾಡಿ. ಮತ್ತು ಮಾಕ್ ಟೆಸ್ಟ್ ಪ್ರಾಕ್ಟೀಸ್ನ ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಬೇಕಾದರೆ ನಿಮಗೆ ಮಾಕ್ ಟೆಸ್ಟ್ ಎಲ್ಲ ನಿಮಗೆ ಕಾಮೆಡ್ಕೆ ವೆಬ್ಸೈಟಲ್ಲಿ ಸಿಗುತ್ತೆ. ನಿಮ್ಗೆ ಅಲ್ಲಿಂದ ಬೇಕಾದ್ರೆ ನೀವು ಮಾಕ್ ಟೆಸ್ಟ್ನ ಪ್ರಾಕ್ಟೀಸ್ ಮಾಡ್ಬೋದು. ಈಗ ನಿಮಗೆ ಕೊನೆಯದಾಗಿ ಎಲ್ರಿಗೂ ಒಂದು ಡೌಟ್ ಬಂದೇ ಬರುತ್ತೆ, ಏನಪ್ಪ ಅಂದರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಡೌಟ್ ಬರುತ್ತೆ. ಅದು ನಾನು ಹೇಳೋದು ಬೇಕಾಗಿಲ್ಲ, ಯಾಕಂದರೆ ಕಾಮೆಡ್ಕೆ ಅವರು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಅವರೇ ತೋರಿಸ್ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಕಾಮೆಡ್ಕೆ ವೆಬ್ಸೈಟ್ ಬಂದರೆ, ಇದು ಕಾಮೆಡ್ಕೆ ಅಫಿಷಿಯಲ್ ವೆಬ್ಸೈಟ್. ಅಲ್ಲಿ ನೀವು ನೋಡ್ಬೋದು, ಇದು ಹೌ ಟು ಅಪ್ಲೈ ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ನಿಮಗೆ 17 ನಿಮಿಷದ ವಿಡಿಯೋ ಇದೆ. ಆ ವಿಡಿಯೋ ನೋಡಿದ್ರೆ ನಿಮಗೆ ಫುಲ್ ಅಪ್ಲಿಕೇಶನ್ ಹೇಗೆ ಆಗೋದಂತ ಅವರು ಕಾಮೆಡ್ಕೆದು ಫುಲ್ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.